ತುಂಬ ಬೇಸರ ಉಂಟು. ಮನೆಗೆ ಹೋಗಿ ಹಾಯಾಗಿ ಕೈಕಾಲು ಒತ್ಸೋಬೇಕಂದ್ರ ಆ ಸಂಗಿ ಏನೋ ಸವಾಲು ಹಾಕ್ನತ್ ಹೇಳಿ ಹೋದಾಕಿ ಪತ್ತೇನೇ ಇಲ್ಲ. ಅದ್ರಾಗ ಆ ಮೌನೇಶ್ ಬೇರೆ ಬೆನ್ನು ಹತ್ಯಾನ. ಸಂಗು ಬೇಬಿ ಸವಾಲ್ ಆಗ್ತದ ಹೋದಕ್ಕಿ ಇನ್ನೂ ಹೊಳೆ ಬಂದಿಲ್ಲ. ಆದ್ರೆ ಎಲ್ಲಿ ಅಡಿಗೆ ಬಟ್ಟೆ ಜೋಡಿ ಓಡಿ ಹೋದ್ಲೋ ಏನು ಮಾಡ್ಲೋ ಯಾರಿಗೆ ಗೊತ್ತು. ನೋಡ್ಲಿ ಸಿಗಲಿ ಒಂದು ಮಾತು ಕೇಳೇ ಬಿಡ್ತಾನ. ಹಲೋ ಗೆಳೆಯ, ಹಾಯ್, ಚೆನ್ನಾಗಿದ್ದೀಯಾ? ನಾವು ಚೆನ್ನಾಗಿದ್ದೀವಿ. ಅಂದ್ರೆ ಸಂಗು ಬೇಬಿ ಎಲ್ಲಿ ಕಾಣಿಸಿದ್ಲೇನ? ಅವನವನು ಊರು ಬಿಟ್ಟರು ಸೋಮವಾರ ಬಿಡ್ವಲ್ಲ ನಮಗೆ. ದೋಸ್ತ, ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇ ರೊಕ್ಕದ ಮ್ಯಾಲ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇ ರೊಕ್ಕದ ಮ್ಯಾಲ. ದಿನಕ್ಕೊಂದು ಸೋಮ ತಕ್ಕೊಂಡ ಹುಡುಗನೆ ಹದಗಟ್ಟಿ ಹೊರಬರಗಟ್ಟಿ. ದಿನಕ್ಕೊಂದು ಸೋಮ ತಕ್ಕೊಂಡ ಹುಡುಗನೆ ಹದಗಟ್ಟಿ ಹೊರಬರಗಟ್ಟಿ. ಯಾಕೋ ಕಳಿಸಿನಿ ಲವ್ ಲೆಟರ, ಅದರಗ ಬರದಿಲ್ಲ ನಿನ್ನ ಹೆಸರ. ಕೊಟ್ಟ ಕಳಿಸಿನಿ ಲವ್ ಲೆಟರ, ಅದರಗ ಬರದಿಲ್ಲ ನಿನ್ನ ಹೆಸರ. ಕೊಟ್ಟ ಕಳಿಸಿನಿ ಲವ್ ಲೆಟರ, ಅದರಗ ಬರದಿಲ್ಲ ನಿನ್ನ ಹೆಸರ. ಬರಲಿಲ್ಲ ಉತ್ತರ, ಬರಲಿಲ್ಲ ಪತ್ತರಕ ಉತ್ತರ ಸಿಗಲಿಲ್ಲ. ಕಡದರ ಕಡಿಲಿ ನಡೂರಾಗ ಕಡಿಲ್ ಕಡಿಲಿ ಕಚ್ಚ ಕಚ್ಚ ಕಡಿಲ್. ಜಾತಿ ಮಗ ಅಲ್ಲ ಅಪ್ಪ ಅಪ್ಪ
ಬರ್ಲಿ ನೋಡ್ತಲೇ. ಅಯ್ಯೋ ನನ್ನ ಪತಿರಾಯ ಅಲ್ಲ ಹಾ ಬೇಗ ಹೇಳೋತ್ತವ್ರಾಗಲ್ ಮರೈತಿ. ಅಲ್ಲಲ್ಲಲ್ಲಲ್ಲ ಅವನವನು ನಾನು ಅದನ್ನು ಹೇಳ್ಬೇಕಂತ ಅಲ್ಲಿ ಹಿಡ್ದು ಇಲ್ಲಿ ತನಕ ಬಂದೇನು ರಾಜ. ಹೇಳೆ ನೀ ಇಬ್ರು ನನ್ನ ಮದುವೆ ಆಗ್ಬೇಕಾದ್ರ ನಾ ಹೇಳಿದ್ನಲ್ಲ ಅವಾಗಲೇ ಒಂದು ಸ್ಪರ್ಧೆ ಇಡ್ತೀನಿ, ಅದ್ರೊಳಗೆ ಯಾರು ಗೆಲ್ತಾರ ಅವ್ರು ನಾನು ಮದುವೆ ಹಾಕಿನಂತ. ಹೆಂಗಂತ ಈಗ ಯಾರೋ ಮಾರ ಇವರೆಲ್ಲ ನೋಡ್ರಿ ಗೆಳೆಯಂದ್ರ ಬನ್ನಿ, ಏನು ಭಾಳ ಖುಷಿಯಲ್ಲೇ ನಿಂತಾರಲ್ಲ. ಓ ಸಾಂಗು ಬೇಬಿನು ಇಲ್ಲೇ ನಿಂತಾಳ. ಅಲ್ಲ ನನ್ನ ಸುಂದರಿ ಮದರಂಗಿ ಎಲ್ಲ ಮೂರು ಕುಡಾಕ ಹಿಡ್ಕೊಂಡ್ ಬಂದನಿ. ನಾನು ಮದುವೆ ಆಗೋ ವಿಚಾರ ಏನಾತು? ಬಂಗಾರ ತಂದಿಲ್ಲ ಹೊರಗೆ ತೆಗಿ ಮತ್ತ ಹಿಡ್ಕೊಂಡು ನಿಂತ್ರ ಏನಾಯ್ತು? ಈಗ ಯಾಡು ಕೊಡವನ ಯಾಡ ಕೊಡ್ತೀಯ? ಪವರ್ಫುಲ್ ಐತಿ ಪವರ್ಫುಲ್. ಏ ಹಂಗಿಲ್ಲ, ವಯಸ್ಸು ಯಾಕೆ ನೋಡ್ತೀಯಪ್ಪಿ? ಹುಳಿ ಹುಳಿ ಒಳಗಿಂದ ನೋಡ್ಬೇಕು. ಹಂಗಿಲ್ಲ ಹಂಗಿಲ್ಲ, ಸಣ್ಣಾಗಿದ್ದ ಹಿಡಿದು ನಾ ಕನ್ಯಾ ಮಾಡ್ಕೋಬೇಕಾದ್ ಗೊತ್ತೇ ಕೊಡ್ತೀನಿ. ಯಾರೂ ರೈತರಿಗೆ ಹೆಣ್ಣು ಕೊಡಾಕತ್ತಾರಿಲ್ರಿ. ನಿಮ್ ಎಲ್ಲರಿಗೆ ಕೈ ಮುಗಿದು ಹೇಳ್ತೀನಿ, ದುಡಿಯೋರಿಗೆ ರೈತ ಮಕ್ಕಳಿಗೆ ಕನ್ಯಾ ಕೊಡ್ರಿ, ಎಲ್ಲರಿಗೆ ಸುಖ ಆಗ್ತತಿ ಅನ್ನಂತ ಮಾತ ಹೇಳ್ಕೊತೀನಿ. ಅಲ್ಲಿ ತಕ ಈಗ ಆಗೈತಿ ಸ್ಪರ್ಧೆ. ಇಲ್ಲಿ ನೋಡ ಹೇಳ್ತೀನಿ ಕೇಳಿ, ಇಲ್ಲಿ 60 ರೂಪಾಯಿ ರಾ. ಇದು 1 kg ನಾನು ಮೆಣಸಿಕಾಯಿ ತಂದೀನಿ. ಇದನ್ನ ಪೂರ್ತಿ ಆಗೋ ತನಕ ಯಾರು ತಿಂತೀರಿ ಅವ್ರನ್ನ ಮದುವೆ ಹಾಕಿನಿ. ಇದು ಒಂದ ಒಂದಿಲ್ಲ
ಹಾ ಹೇಳ್ರಿ ಅಜ್ಜ. ಇದೇನ್ ಆಗೋ ಮಾತಲ್ಲ. ಅಂದ್ರೆ ನೀ ತಿನ್ನಂಗಿಲ್ಲ ಈಗ. ಮದುವೆ ಕ್ಯಾನ್ಸಲ್. ನೀ ಬೇಡ ಅಂದ್ರೆ ಬಿಡು. ನೀ ಏನೋ ಮೆಣಸಿನಕಾಯಿ ತಿನ್ಬೇಕು 1 kg. ಹೌದು ಮತ್ತೆ ನನಗೆ ಪೈಲೆ ಹೇಳಿದ್ದೆ ಅಂದ್ರೆ 1 ಟ್ಯಾಂಕರ್ ನೀರ ತೊಗೊಂಬರ್ತೀನಿ ಸಜ್ಜಾಗಿ. ಮತ್ತೆ ಈಗ ಹೇಳಿ ಅಂದ್ರೆ ಬೇಡ ನಾಳೆ 1 ಟ್ಯಾಂಕರ್ ನೀರು ತೊಗೊಂಬರ್ತನು. ನೀರು ಕುಡಿದು ಮೆಣಸಿನಕಾಯಿ ತಿನ್ನೋದು, ನೀರು ಕುಡಿದು ಮೆಣಸಿನಕಾಯಿ ತಿನ್ನೋದು. ಅಂದ್ರೆ ನಾಳೆ ಒಂದು ದಿವಸ ಇಲ್ಲೇ ಇಟ್ಕೋಬೇಕಂತ ಡಿಸೈಡ್ ಮಾಡಿಬಿಟ್ರಿ ಅಂದಂಗಾಯ್ತು. ಬೇಡಪ್ಪಿ ಕ್ಯಾನ್ಸಲ್. ನೀ ತಿಂತಿ? ನಾ ತಿಂತೀನಿ, ಅದೇನ ವಾಲ್ಯನಾಗಿಲ್ಲ. ಆದ್ರೆ 1 ವಾರ ಟೈಮಿಗೆ ಕೊಡ್ಬೇಕು. ದಿನ ಎಡ್ಯಾಡ್ ತಿಂದ ಆಗಲ್ಲ. ಬರ್ರಿಪ್ಪ. ಯಾರದ್ರಿ? ನಮ್ಮಮ್ಮ. ಇಲ್ಲ ಮೆಣಸಿಕಾಯಿ ಯಾರು ತಿಂತಾರ? ನಾವು ನಮ್ಮಮ್ಮ. ಕುತ್ತಿಗೆ ನನ್ನನ್ನೇ ಇದನ್ನ ತಿಂದ್ರೆ ನೀನ ಸಾಯ್ತಿ. ಕೊಲ್ಲಿ ಅಂದ್ರೆ ಎಲ್ಲಿ ಕೊಲ್ಬೇಕು ನಾ? ಹಾ ನಾವು 3 ಮಂದಿ ಅಂತೂ ಮೆಣಸಿಗೆ ತಿನ್ನೋರಲ್ಲ. ಅಲ್ಲ ನಮ್ಮ 3 ಮಂದಿ ಮದುವೆ ಆಗ್ತಿ ಆಗು ಅಂದ್ರ ನಿನ್ನ ಹಾದಿನಿ ನಮ್ಮ ಹಾದಿಗೆ ನಾವು ಇಲ್ಲ. 1 ಬ್ಯಾರಲ್ ನೀರ್ ತಂದು ಹಿಡಿದ್ರಿ. ಬ್ಯಾರಲ್ ನೀರು ತಂದಿರೋ ಟೈಮ್ ಮುಗಿದೈತ್ರಿ ಅದು. ಮೆಣಸಿನಕಾಯಿ ತಿನ್ನೋದಾ ರೇಷನ್ ಜೋಡಿಗೆ ಅದನ್ನ ಟೈಮಿಂಗ್ ಕಟ್ ಮಾಡಿಬಿಟ್ಟಾವ ಬಾಯಿ. ಈಗ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಕಡಾಮುಡಿ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಇದು ಬೇಕಿದೆ. ಎಷ್ಟು ತ್ರಾಸ ಮಾಡ್ಕೋಬೇಡ ಮರ್ರಿ. ಇನ್ನೊಂದ್ಸಲ ಬರೋಣ ಅವಾಗ ನೋಡೋಣ. ಎಂಥದು ಮಾರ ಐತಿ. ಅರ್ಧಮರ್ಧ ಮಂಡೆ ಬಿಸಿ ಮಾಡಿ ಏನು ಹೇಳೋದುಂಟು ನೀನು? ಮೀನ್ ಎಲ್ಲೈತಿ ನಿಂದ? ಮತ್ತೇನು ಮೆಣಸಿಕಾಯಿ ತಿನ್ನಂದ್ರೆ ತಿತ್ತಾರ. ಅಡಿಗೆಯಲ್ಲಿ ಹಾಕಿ ಕೊಡಂದ್ರೆ ನಾನು ಮಾಡಿ ಕೊಡೋದುಂಟು. ನಾ ಬೇಕೋ ಬೇಡ ನಿನಗ? ಇಲ್ಲ ಬಾ, ನಾನು ಬರ್ಗೆಟ್ ಬಂದ ನೀನ ಇರ್ತಿ ಅಂತ ಬಾ. ಒಟ್ಟ ನಮ್ಮ ಅಮ್ಮ 3 ಕೊಡ್ತಾನಂತ ನಾ ಅವನ ಮದುವೆ ಹಾಕಿನಿ. ಯಾರು ಬೇಡ ನೀವು. ಬಾಯ್. ಆಯ್ತಾ? ಅಲ್ಲ ಮದುವೆ ಅನ್ಕ ಆಗುದಾಯ್ತ. ಇವನು ಆಗ್ಲಿಲ್ಲ, ನೀನು ಆಗ್ಲಿಲ್ಲ. ಒಪ್ಪಂಗಿಲ್ಲಲ್ಲ. ಮುಂದಿನ ಸಲ ಇನ್ನೊಂದು ಕಂಡೀಷನ್ ತಗೊಂಡ್ಬರ್ತೀನಿ. ಅವಾಗ ಭೇಟಿ ಆಗೋಣ. ಟಾಟಾ ಬಾಯ್. ಮಕ್ಕೋಗಿನ್ ಜೊತೆಯಾಗಿ ಬರ್ರಿ. ಅವ್ರದ್ದು ಆಸೆ ಈಡೇರ್ಸು ಅಣ್ಣ. ಒಟ್ಟ ಜೊತೆಯಾಗಿ ಆಸೆ ಈಡೇರ್ಸು.
ಎಷ್ಟೊಂದು ಸುಂದರವಾಗಿದೆ ಈ ಪರಿಸರ. ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಕಾಂಡ, ಕೋಗಿಲೆಗಳ ಇಂಪಾದ ನಾದ, ದುಂಬಿಗಳ ಜೈಕಾರ. ಚೈತ್ರ ವೈಶಾಖ ಮಾಸದಲ್ಲಿ ರಸದುಂಬಿ ನಿಂತಿರುವ ಮಾವಿನ ಗಮಗಮ ವಾಸನೆ. ಈ ಮಳೆಗಾಲದಲ್ಲಿ ಹೆಣ್ಣು ನವಿಲು ಕರಿಬಿಚ್ಚಿ ಕುಣಿದು ನಾಟ್ಯವಾಡಿ ಹೆಣ್ತನವನ್ನ ಬಯಸೋ ಕಾಲವಿದು. ಹೀಗಿರುವಾಗ ಅಣ್ಣ ಅತ್ತಿಗೆಯರ ಕೈಗೊಂಡಿಯಾಕೆ ಮಾಡಿಕೊಂಡ ಹೆಂಡತಿಯ ಬೈಕೆಯಿಂದ ಈಡೇರಿಸಲಾರದ ಮೂಢ ನನ್ನ ಅದಿರಲಿ. ಅಣ್ಣ ಅತ್ತಿಗೆಯರ ಬಂಧನದಲ್ಲಿ ಕಾಲ ಕಳೆದ್ರೆ ನನ್ನ ಬೈಕೆಯನ್ನ ಈಡೇರಿಸುವವರು ಯಾರು? ಓ ಕಾಮಿನಿ ಅವರು, ದಾರಿಯಲ್ಲಿ ಒಬ್ಬಂಟಿಯಾಗಿ ಯಾರ ದಾರಿ ಕಾಯ್ತಾ ಇದೆಯಾ? ಬನ್ನಿ ಜನಾರ್ದನ್ ರವರೇ, ಎತ್ತ ಕಡೆ ಯಾಕೆ ತಾವು? ಈ ಮುಸ್ಸಂಜೆ ಸಮಯದಲ್ಲಿ ಈ ನಿಮ್ಮ ಇಂಪಾದ ಧ್ವನಿಯನ್ನು ಕೇಳಿ ಇಲ್ಲಿಗೆ ನಾನು ಬಂದಿರುವುದು ತಪ್ಪಾಯಿತೆ? ಎಷ್ಟೊಂದು ಕ್ರಿಯಾಶೀಲರು ನೀವು. ನಾನು ಮಾತನಾಡಿದ್ದನ್ನ ಕೇಳಿಸಿಕೊಂಡಿರುವಿರಾ? ಈಡೇರಿಸುವೆ ಜಾನಕಿ, ಈಡೇರಿಸುವೆ. ತೊಂದರೆ ಇಲ್ಲ, ಸ್ವಲ್ಪ ಮುಜುಗರವಾಯಿತು. ಕಾಮಿನಿಯವರೇ, ಬಹಳ ದಿನಗಳಿಂದ ನಿಮಗೆ ಭೇಟಿಯಾಗಿದ್ದು ಆಯಿತು. ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ನೀವು ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂತಂದರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ. ಧಾರಾಳವಾಗಿ ಹೇಳಬಹುದು ಮಿಸ್ಟರ್ ಜನಾರ್ದನ್ ರವರೇ. ನೋಡು ಕಾಮಿನಿ, ನಿಮ್ಮ ಯಜಮಾನ ದುಡಿದು ಸಂಪಾದಿಸಿದ ಹಣವನ್ನು ನಿಮ್ಮ ಮೈದುನ ಮತ್ತು ನಿಮ್ಮ ಅಣ್ಣಂದರಿಗೆ ಎಲ್ಲವನ್ನು ಹಂಚಿದ್ದಾನೆ. ಅದು ನಿನ್ನ ಸ್ವತಃ ಸಂಪತ್ತು. ಅದನ್ನು ನೀನು ಧಾವಿಸಿಕೊಳ್ಳಬಾರದೆ. ನೀವು ಹೇಳುವುದು ನಮ್ಮೊಳ್ಳೆದಕ್ಕೆ ಅಲ್ಲವೇ? ಅಣ್ಣನ ಗುಲಾಮನಾಗಿ ಮಾಡಿಕೊಂಡ ಹೆಂಡತಿಯ ಬೈಕೆಯಿಂದ ತೀರಿಸಲಾರದ ಗಂಡನನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಒಂದು ವೃಕ್ಷದಲ್ಲಿರೋ ಹಣ್ಣನ್ನು ತಿಂದಾಗಲೇ ಅದರ ರುಚಿ ಗೊತ್ತಾಗೋದು. ಈ ರಸ ತುಂಬಿದ ಹಣ್ಣು ಅಮೃತವಾಗಿ ಸವಿಯಲೇಬೇಕು. ಆಗಲಿ ಪ್ರಿಯಕರ, ಹಾಗಾದ್ರೆ ನನ್ನ ಮನವನ್ನು ತನಿಸುವ. ಆಯ್ತು ಕಾಮಿನಿ. ಸಂಗಾತಿಯಾಗಿರುವೆ
ಹೊತ್ತಾಯ್ತು, ನಾನು ಬರ್ತೀನಿ. ಮನೆಯಲ್ಲಿ ಎಲ್ಲರೂ ನನಗೋಸ್ಕರ ದಾರಿ ಕಾಯ್ತಿರ್ತಾರೆ. ಬರ್ಲಾ? ಬಾಯ್. ಜಾನಕಿಯು ನನಗೆ ಕಣ್ಣು ಮುಚ್ಚಾಲೆ ಆಟವನ್ನು ಆಡಿಸಿ ನನ್ನಿಂದ ತಪ್ಪಿಸಿಕೊಂಡು ಹೋದಳು. ಆದರೆ ಇಂದು ತಾನಾಗಿ ಆಗಿ ಈ ಕಾಮಿನಿ ನನ್ನ ಮನವೊಲಿದು ಬಂದಿದ್ದಾಳೆ ಅಲ್ಲ, ಅವಳನ್ನು ನನ್ನಂತೆ ಮಾಡಿಕೊಳ್ಳಲೇಬೇಕು.